ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನನ್ನ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಇವತ್ತಿನ ಈರುಳ್ಳಿ ರೇಟ್ ನೋಡೋಣ. ಮತ್ತು ನಮ್ಮ ಬ್ಯಾಡಗಿ ಇರ್ಬೋದು, ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ ಇರ್ಬೋದು, ನಮ್ಮ ಹಾವೇರಿ ಮಾರ್ಕೆಟ್ನಲ್ಲಿ ಇವತ್ತಿನ ಮೆಣಸಿನಕಾಯಿ ಬೆಲೆ ಎಷ್ಟಿದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ. ವಿಶೇಷವಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಉಳ್ಳಾಗಡ್ಡಿ ರೇಟು ಮತ್ತು ಮೆಣಸಿನಕಾಯಿ ರೇಟು ಯಾವ ರೀತಿ ಮಾರ್ಕೆಟ್ನಲ್ಲಿ ರೇಟ್ ಕಾಣ್ತಾ ಇದೆ, ಯಾವೆಲ್ಲ ಜನರಿಗೆ ಹೆಚ್ಚಿನ ಫಾಯ್ದೆ ಆಗ್ತಾಯಿದೆ ಅನ್ನೋದನ್ನು ನೋಡ್ಕೊಂಬರೋಣ. ವಿಶೇಷವಾಗಿ ಉಳ್ಳಾಗಡ್ಡೆ ಬೆಳೆದಂಥ ರೈತರಿಗೆ ಹೆಚ್ಚಿನ ಲಾಭವೂ ಸಿಗ್ತಾ ಇಲ್ಲ, ಹೆಚ್ಚಿನ ಉಳ್ಳಾಗಡ್ಡಿ ರೈತರು ಖರೀದಿನೂ ಮಾಡ್ತಾಯಿಲ್ಲ. ಹಾಗಾಗಿ ನಮ್ಮ ಉಳ್ಳಾಗಡ್ಡಿ ರೇಟ್ನಲ್ಲಿ ಹೆಚ್ಚಿನ ಬೆಲೆ ಉಳ್ಳಾಗಡ್ಡಿ ಬೆಳೆಯುವ ರೈತರಿಗೆ ಸಿಗ್ತಾ ಇಲ್ಲ. ಇದೆಲ್ಲ ಖುಷಿ ಯಾರಿಗೆ ಸಿಗ್ತಾ ಇದೆ ಅನ್ನೋದಾದರೆ ಕೊಳ್ಳುವವರಿಗೆ ರೇಟ್ ಕಡಿಮೆ ಇದ್ದರಿಂದ ಹೆಚ್ಚಿನ ಜನ ಕೊಳ್ಳಲಿಕ್ಕೆ ಬರ್ತಾ ಇಲ್ಲ. ಯಾಕಪ್ಪ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಉಳ್ಳಾಗಡ್ಡಿ ಸ್ಟಾಕ್ ಇರುವುದರಿಂದ. ಹಾಗಾಗಿ ಇವತ್ತಿನ ನಮ್ಮ ಚಿತ್ರದುರ್ಗ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಮತ್ತು ನಮ್ಮ ಹಾವೇರಿ ಇರ್ಬೋದು, ಹುಬ್ಬಳ್ಳಿ, ಅಂಬ್ರಗೋಳ ಇವೆಲ್ಲ ಮಾರ್ಕೆಟ್ನಲ್ಲಿ ಪ್ರತಿ 50 kgಲಿಂದ ಹಿಡಿದು ಹೊಸ ಈ ವರ್ಷ ಬೆಳೆದಂಥ ಉಳ್ಳಾಗಡ್ಡಿಗೆ ಪ್ರತಿ 50 kgಗೆ 700ಲಿಂದ ಹಿಡಿದು 545ವರೆಗೂ ರೇಟ್ ಕಾಣ್ತಾ ಇದೆ. ಮತ್ತು ಇಲ್ಲಿ ಪ್ರತಿ ಕ್ವಿಂಟಲ್ ರೇಟ್ ನೋಡೋದಾದರೆ ಓವರಾಲ್ ಮಾರ್ಕೆಟ್ನಲ್ಲಿ 1000ಲಿಂದ ಹಿಡಿದು ಕೊನೆಯ ರೇಟು 1800ವರೆಗೂ ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಆಗ್ಬೋದು, ಚಿತ್ರದುರ್ಗ ಮಾರ್ಕೆಟ್ನಲ್ಲಿ ಆಗ್ಬೋದು, ಈ ರೀತಿ ರೇಟ್ ಕಾಣ್ತಾ ಇದೆ. ಹಾಗಾಗಿ ನಮ್ಮ ವರ್ತಕರಿಗೆ ಮತ್ತು ಖರೀದಿದಾರರಿಗೆ ಇದು ಹೆಚ್ಚಿನ ಫಾಯ್ದೆ ಕೊಡುವಂಥ ಬೆಳೆಯಾಗಿದೆ. ಕಾರಣ ಏನಪ್ಪ ಅನ್ನೋದಾದರೆ, ಹೆಚ್ಚಿನ ಪ್ರಮಾಣದಲ್ಲಿ ಈಗ ಖರೀದಿ ಮಾಡಿ ಶೇಖರಣೆ ಮಾಡಿ ಮಳೆಗಾಲದ ಟೈಮ್ನಲ್ಲಿ ಯಾರೆಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಂಡು ಈ ದಲ್ಲಾಳಿಗಳು ಮತ್ತು ಮಧ್ಯವರ್ತಿಗಳು ಸ್ಟಾಕ್ ಮಾಡಿ ಇಟ್ಕೊಂಡು ಮಾರಾಟ ಮಾಡ್ತಾರೋ ಅವರಿಗೆಲ್ಲ ಇದು ಹೆಚ್ಚಿನ ಲಾಭ ಆಗ್ತಾಯಿದೆ. ಬೆಳೆದಂಥ ಬೆಳೆಗಾರರಿಗೆ ಹೆಚ್ಚಿನ ಲಾಸ್ ಕಾಣ್ತಾ ಇದೆ. ಹೀಗಾಗಿ ನಮ್ಮ ಸರ್ಕಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಉಳ್ಳಾಗಡ್ಡಿ ಬೆಳೆಯುವಂಥ ರೈತರಿಗೆ ಸರ್ಕಾರಗಳು ಮುಂದೆ ಬಂದು ಹೆಚ್ಚಿನ ಬೆಲೆ ನಿಗದಿ ಮಾಡಬೇಕಂತ ಈ ವಿಡಿಯೋ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಮತ್ತು ಇವತ್ತಿನ ರೇಟ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಪ್ರತಿ 5 kgಗೆ ನಮ್ಮ ಚಿತ್ರದುರ್ಗದಲ್ಲಿ ಪ್ರತಿ ಕ್ವಿಂಟಲ್ಗೆ 1200ಲಿಂದ ಹಿಡಿದು ಸ್ವಲ್ಪ ದೊಡ್ಡ ಗಾತ್ರ ಇದ್ದಂಥ ಮತ್ತು ಡ್ರೈ ಉಳ್ಳಾಗಡ್ಡಿಗಳಿಗೆ 1800ವರೆಗೂ ರೇಟ್ ಕಾಣ್ತಾ ಇದೆ. ಮತ್ತು ನಮ್ಮ ಹುಬ್ಬಳ್ಳಿಯ ಅಂಬ್ರಗೋಳ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 600ಲಿಂದ ಹಿಡಿದು ಗರಿಷ್ಠ 1500-1600ವರೆಗೂ ರೇಟ್ ಕಾಣ್ತಾ ಇದೆ ಸ್ನೇಹಿತರೆ. ಈ ಓವರಾಲ್ ನಮ್ಮ ಬಾಗಲಕೋಟೆಯಲ್ಲಿಯೂ ಇದೇ ರೇಟ್ ಕಾಣ್ತಾ ಇದೆ. ಹೀಗಾಗಿ ನಮ್ಮ ರೈತರಿಗೆ ಸ್ವಲ್ಪ ಸಂಕಷ್ಟ ತಂದಂತಾಗಿದೆ. ಮತ್ತು ಅದರಲ್ಲಿ ಇನ್ನೊಂದು ಮೆಣಸಿನಕಾಯಿ ಬೆಲೆ ನೋಡಿದರೆ ಈ ವರ್ಷ ಗಗನಕ್ಕೆ ಏರಿದೆ ಅಂತ ಅನ್ಬೋದು ಸ್ನೇಹಿತರೆ. ಈಗ ಬ್ಯಾಡಗಿ ಮೆಣಸಿನಕಾಯಿ ನಾವು ಖರೀದಿ ಮಾಡೋಕ್ಕೆ ಹೋದರೆ ಪ್ರತಿ kgಗೆ 300ಲಿಂದ ಹಿಡಿದು 320ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ನಮ್ಮ ಬ್ಯಾಡಗಿಯಲ್ಲಿ. ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ರೇಟ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ 35,000ಲಿಂದ ಹಿಡಿದು ಗರಿಷ್ಠ 20,800ವರೆಗೂ ಪ್ರತಿ ಕ್ವಿಂಟಲ್ಗೆ ರೇಟ್ ಕಾಣ್ತಾ ಇದೆ ಮೆಣಸಿನಕಾಯಿ. ಮತ್ತು ಅದರಲ್ಲಿ ದಪ್ಪ ಸೈಜ ಮತ್ತು ಸ್ವಲ್ಪ ಹೈ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಇದ್ದಂಥ ಮೆಣಸಿನಕಾಯಿಗಳು 40,000ವರೆಗೂ ರೇಟ್ ಕಾಣ್ತಾ ಇದೆ. ಇವತ್ತಿನ ನಮ್ಮ ಹಾವೇರಿ ಮಾರ್ಕೆಟ್ನಲ್ಲಿ ರೇಟ್ ನೋಡೋದಾದರೆ ಮೆಣಸಿನಕಾಯಿ ಪ್ರತಿ ಕ್ವಿಂಟಲ್ಗೆ 28,000ದಿಂದ ಹಿಡಿದು 32,000ವರೆಗೂ ನಮ್ಮ ಮೆಣಸಿನಕಾಯಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಬಿಜಾಪುರ ಮಾರ್ಕೆಟ್ನಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಗುಂಟೂರು ಮೆಣಸಿನಕಾಯಿಗೆ 17,000ಲಿಂದ ಹಿಡಿದು 18,000ವರೆಗೂ ಪ್ರತಿ ಕ್ವಿಂಟಲ್ಗೆ ರೇಟ್ ಕಾಣ್ತಾ ಇದೆ. ಮತ್ತು ಇನ್ನೊಂದು ಬ್ಯಾಡಗಿ ಮೆಣಸಿನಕಾಯಿ ರೇಟ್ ನೋಡೋದಾದರೆ 26,000ಲಿಂದ ಹಿಡಿದು 30,000ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಗುಂಟೂರು ಆಗಲಿ, ಬ್ಯಾಡಗಿ ಆಗಲಿ, ಕಟ್ಗಾಯಿ ಆಗಲಿ ಇವೆಲ್ಲ ರೇಟ್ ನೋಡೋದಾದರೆ ಗುಂಟೂರು ನೋಡೋದಾದರೆ 16,000ದಿಂದ ಹಿಡಿದು
17,000ವರೆಗೂ ಪ್ರತಿ ಕ್ವಿಂಟಲ್ಗೆ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ಬ್ಯಾಡಗಿ ಮೆಣಸಿನ್ಕಾಯಿ ನೋಡೋದಾದರೆ ಎಲ್ಲ ಮಾರ್ಕೆಟ್ಗಳ ಲೆಕ್ಕ ನೋಡೋದಾದರೆ ಹುಬ್ಬಳ್ಳಿಯಲ್ಲಿ ಅದೇ ರೇಟ್ ಕಾಣ್ತಾ ಇದೆ. 28,000 ಗರಿಷ್ಠ 30,000ವರೆಗೂ ನಮ್ಮ ಬ್ಯಾಡಗಿ ಮೆಣಸಿನ್ಕಾಯಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಹಾವೇರಿ ಇರ್ಬೋದು, ನಮ್ಮ ಶಿಗ್ಗಾಂವ್ ಮಾರ್ಕೆಟ್ ಇರ್ಬೋದು, ಸವಣೂರು ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ 28,000ದಿಂದ ಹಿಡಿದು 32,000 ಮತ್ತು ಅದರಲ್ಲಿ ಗುಂಟೂರು ಮೆಣಸಿನ್ಕಾಯಿ 12,000 ಈ ರೇಟ್ ನಮ್ಮ ಮೆಣಸಿನ್ಕಾಯಿ ಬೆಳೆದಂಥ ರೈತರಿಗೆ ಸಿಗ್ತಾ ಇದೆ. ಅದರಲ್ಲೂ ಮೆಣಸಿನ್ಕಾಯಿ ಇನ್ನೂ ಹೆಚ್ಚಿನ ರೇಟ್ ಆಗುವ ಸಾಧ್ಯತೆ ಇದೆ. ಅದರಲ್ಲಿ ವರ್ತಕರು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಗೆ ಮುಂದಾಗಿದ್ದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೆಣಸಿನ್ಕಾಯಿ ಬೆಳೆದಂಥ ರೈತರಿಗೆ ಲಾಭ ಸಿಗುವಂಥ ಹೆಚ್ಚಿನ ಸಾಧ್ಯತೆ ಇದೆ. ಮತ್ತು ಅದರಲ್ಲಿ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮೆಣಸಿನಕಾಯಿಗಳು ಇಲ್ಲ, ಸ್ಟೋರೇಜ್ ಇಲ್ಲ. ಹೀಗಾಗಿ ಇನ್ನೂ ರೇಟ್ ಏರುವಂಥ ಸಾಧ್ಯತೆ ಇದೆ. ಮತ್ತು ಹಾಗಾಗಿ ನಮ್ಮ ರೈತರು ಮೆಣಸಿನ್ಕಾಯಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದವರು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಹೆಚ್ಚಿನ ದರ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲ ನಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಉತ್ತಮ ಶುಂಠಿ ಇರ್ಬೋದು ಮತ್ತು ಇವೆಲ್ಲ ಬೆಳೆಗಳ ಉಳ್ಳಾಗಡ್ಡಿ ಬೆಳೆಗಳ ಮಾರ್ಕೆಟ್ ಬೆಲೆಗಳ ಎಲ್ಲ ವಿಡಿಯೋಗಳನ್ನ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.